ನಮಸ್ತೆ ಫ್ರೆಂಡ್ಸ್, ಇವತ್ತು ನಾವು ಅವರೆಕಾಳು ಉಪ್ಪಿಟ್ಟು ಮಾಡುವ. ಈ ಉಪ್ಪಿಟ್ಟು ತುಂಬ ರುಚಿಯಾಗಿರ್ತದೆ ಮತ್ತು ಮಾಡಲಿಕ್ಕೆ ಕೂಡ ತುಂಬ ಸಿಂಪಲ್ ಇದು. ಆದರೆ ಒಂದು ಮಾತ್ರ, ಅವರೆಕಾಳನ್ನು ಮಾತ್ರ ಬಿಡಿಸಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ತದೆ ನಮಗೆ. ನಾನಿಲ್ಲಿ 1/4 kg ಅಷ್ಟು ಅವರೆಕಾಳು ಕೋಡನ್ನು ತಗೊಂಡಿದ್ದೇನೆ. ಈಗ ಅದರಿಂದ ಅವರೆಕಾಳನ್ನು ನಾವು ಬೇರ್ಪಡಿಸಬೇಕು. ಹೀಗೆ ಬಿಡಿಸಿದ ಅವರೆಕಾಳನ್ನು ನಾವೊಂದು 8 ಗಂಟೆಗಳ ಕಾಲ ನೀರಲ್ಲಿ ನೆನೆ ಹಾಕಬೇಕು. ಯಾಕಂದರೆ ನಾವು ಇದರ ಸಿಪ್ಪೆ ತೆಗಿಬೇಕು. ಸಿಪ್ಪೆ ತೆಗೆದ ಅವರೆಕಾಳನ್ನು ಯೂಸ್ ಮಾಡಿದರೆ ಅದು ಚೆನ್ನಾಗಿರ್ತದೆ ಉಪ್ಪಿಟ್ಟಿಗೆ. ಈಗ ಉಪ್ಪಿಟ್ಟು ಮಾಡಲಿಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡುವ. ಒಂದು ದೊಡ್ಡ ಗ್ಲಾಸಲ್ಲಿ ನಾನು ಬನ್ಸಿ ರವೆ ತಗೊಂಡಿದ್ದೇನೆ. ಇದು ಬನ್ಸಿ ರವೆ ಚೆನ್ನಾಗಿರ್ತದೆ. ಮತ್ತು ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೋವನ್ನು ಕಟ್ ಮಾಡಿದ್ದೇನೆ. ಮತ್ತು ಒಂದು ಮೀಡಿಯಮ್ ಸೈಜ್ ಆನಿಯನ್. ಮತ್ತು ನಾವಾಗ ರೆಡಿ ಮಾಡಿಟ್ಕೊಂಡಂಥ ಅವರೆಕಾಳು. ಮತ್ತು ಒಂದು ದೊಡ್ಡ ಕ್ಯಾರೆಟನ್ನು ನಾನು ಉದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೇನೆ. ಮತ್ತು 4 ಕಾಯಿ ಮೆಣಸು ತಗೊಂಡಿದ್ದೇನೆ. ಮತ್ತು ಒಂದು 10-15 ಕರಿಬೇವಿನ ಎಲೆ ಒಗ್ಗರಣೆಗೆ. ಮತ್ತು 1 ಚಮಚ ಸಾಸಿವೆ, 1 ಚಮಚ ಉದ್ದಿನಬೇಳೆ, 1 ಚಮಚ ಕಡಲೆಬೇಳೆ ಕೂಡ ಇಟ್ಕೊಂಡಿದ್ದೇನೆ. ಮತ್ತು ಗೋಡಂಬಿ, ಇದು ಬೇಕಾದರೆ ಹಾಕ್ಬೋದು, ಆಪ್ಷನಲ್ ಇದೆ ಇಲ್ಲಿ. ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು. ಪಾತ್ರೆಯನ್ನು ಬಿಸಿಗಿಟ್ಟು ಅದಕ್ಕೆ 2 ಚಮಚದಷ್ಟು ತುಪ್ಪ ಅಥವಾ 2 ಚಮಚದಷ್ಟು ಎಣ್ಣೆ ಸೇರಿಸಿ ನಾವು ತೆಗೆದಿಟ್ಕೊಂಡಂತಹ ಗೋಡಂಬಿಯನ್ನು ಅದಕ್ಕೆ ಹಾಕಬೇಕು ಮತ್ತು ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಗೋಲ್ಡನ್ ಕಲರಿಗೆ ಬರುವಾಗ ಅದನ್ನು ತೆಗೆದಿಟ್ಕೊಳ್ಬೇಕು. ಈಗ ಅದೇ ಪಾತ್ರೆಗೆ ನಾವು ತೆಗೆದಿಟ್ಕೊಂಡಂತಹ 1 ಗ್ಲಾಸ್ ರವವನ್ನು ಹಾಕಿ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಸ್ವಲ್ಪ ಹೊತ್ತಲ್ಲಿ ಅದರ ಕಲರ್ ಚೇಂಜ್ ಆಗ್ತದೆ. ಆಗ ನಾವು ಸ್ಟವ್ ಆಫ್ ಮಾಡಬೇಕು. ಒಂದು ಪಾತ್ರೆಯನ್ನು ಬಿಸಿ ಮಾಡಲಿಕ್ಕಿಟ್ಟು ಅದಕ್ಕೆ 2 ಚಮಚದಷ್ಟು ಎಣ್ಣೆ ಸೇರಿಸಿ ತೆಗೆದಿಟ್ಕೊಂಡಂಥ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆಯನ್ನು ಹಾಕಿ ಫ್ರೈ ಮಾಡಿ. ಮತ್ತು ಅದಕ್ಕೆ ನಾವು ತೆಗೆದಿಟ್ಕೊಂಡಂತಹ ಕರಿಬೇವಿನ ಎಲೆಯನ್ನು ಸಹ ಹಾಕಿ ಫ್ರೈ ಮಾಡುವ. ಮತ್ತು ನಾವು ಖಾರಕ್ಕೆ ಕಾಯಿಮೆಣಸು ತೆಗೆದಿಟ್ಕೊಂಡಿದ್ದೇವೆ, ಅದನ್ನು ಉದ್ದಕ್ಕೆ ಸೀಳಿ ಅದನ್ನು ಹಾಕುವ. ಖಾರ ಹೆಚ್ಚು ಬೇಕಾದರೆ ಹೆಚ್ಚು ಕಾಯಿಮೆಣಸು ಹಾಕ್ಬೋದು. ನಾನಿಲ್ಲಿ 4 ತಗೊಂಡಿದ್ದೇನೆ. ಮತ್ತು ನಾವು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಂಥ ಆನಿಯನನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡುವ. ಆನಿಯನ್ ಸ್ವಲ್ಪ ಬಣ್ಣ ಬದಲಾದಾಗ ನಾವು ರೆಡಿ ಮಾಡಿಟ್ಕೊಂಡಂಥ ಅವರೆಕಾಳನ್ನು ಹಾಕಬೇಕು. ಅದಕ್ಕೆ ಈ ಅವರೆಕಾಳು ಎಣ್ಣೆಯಲ್ಲೇ ಬೇಯಬೇಕು, ಚೆನ್ನಾಗಿರ್ತದೆ. 3/4 ಭಾಗದಷ್ಟು ಎಣ್ಣೆಯಲ್ಲೇ ಬೇಯ್ತದೆ ಇದು. ಮತ್ತು ನಾವು ತರಕಾರಿ ಹಾಕ್ಬೋದು. ಇಲ್ಲಿ ನಾನು ಕ್ಯಾರೆಟ್ ಹಾಕ್ತಾ ಇದ್ದೇನೆ. ಬೇಕಾದರೆ ಬೀನ್ಸ್, ನವಿಲುಕೋಸು ತರಕಾರಿ ಹಾಕ್ಬೋದು. ಆದರೆ ಹಾಕದಿದ್ದರೂ ಆಗ್ತದೆ, ಅವರೆಕಾಳು ಮಾತ್ರ ಹಾಕಿ ಮಾಡ್ಬೋದು. ಇದನ್ನು ಸ್ವಲ್ಪ ಫ್ರೈ ಮಾಡ್ತಾ ಇರುವಾಗ ಅದಕ್ಕೆ ಒಂದು 1/2 ಚಮಚದಷ್ಟು ಉಪ್ಪು ಹಾಕ್ಬೋದು. ಯಾಕಂದರೆ ಉಪ್ಪು ಹಾಕೋದ್ರಿಂದ ರುಚಿ ಚೆನ್ನಾಗಿರ್ತದೆ. ಈ ತರಕಾರಿಗೆ ಇಲ್ಲೇ ಎಳೀತದೆ ಉಪ್ಪು. ಇದು ಬೇಯ್ತಾ ಇರುವಾಗಲೇ ನಾವು ತೆಗೆದಿಟ್ಕೊಂಡಂತಹ ಟೊಮೆಟೊವನ್ನು ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಟೊಮೆಟೊ ಸ್ವಲ್ಪ ಮೆತ್ತಗಾಗುವಾಗ ನಾವು ಇದಕ್ಕೆ ನೀರು ಸೇರಿಸಬೇಕು. ಈಗ ನಾವು ಒಂದು ದೊಡ್ಡ ಗ್ಲಾಸಲ್ಲಿ ರವೆ ತಗೊಂಡಿದ್ದೇವಲ್ಲ, ಅದೇ ಗ್ಲಾಸಲ್ಲಿ 2.5 ಗ್ಲಾಸ್ನಷ್ಟು ನೀರು ಹಾಕಬೇಕು. ಮತ್ತು ನಮಗೆ ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಇದಕ್ಕೆ ಸೇರಿಸಬೇಕು. ಮತ್ತು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಇದನ್ನು ಸ್ವಲ್ಪ ಹೊತ್ತು. ಹೀಗೆ ನೀರು ಕುದೀತಾ ಇರುವಾಗ ನಾವಾಗ ಫ್ರೈ ಮಾಡಿಟ್ಕೊಂಡಂಥ ರವೆಯನ್ನು ಕೂಡ ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಾವು ಮುಚ್ಚಳವನ್ನು ಇಟ್ಟು ಸ್ಟವನ್ನು ಲೋ ಫ್ಲೇಮಲ್ಲಿಟ್ಟು ಇದನ್ನು 5 ನಿಮಿಷ ಬೇಯಲಿಕ್ಕೆ ಬಿಡಬೇಕು. ಕೊನೆಯಲ್ಲಿ ಫ್ರೈ ಮಾಡಿಟ್ಕೊಂಡಂಥ ಗೋಡಂಬಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿಯಾದ ಅವರೆಕಾಳು ಉಪ್ಪಿಟ್ಟು ರೆಡಿ.